ಕನ್ನಡದ ಖ್ಯಾತ ನಾಯಕಿ ನಟಿ ಇದೀಗ ವಿಧಿವಶರಾಗಿರುವಂಥ ಘಟನೆ ನಡೆದಿರುವಂಥದ್ದು. ಹಾಗಾದರೆ ಯಾರಿದು ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಅವರು ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ಕೊಂಡು ಅತಿ ಚಿಕ್ಕ ವಯಸ್ಸಿಗೆ ಕೇವಲ 22ನೇ ವಯಸ್ಸಿಗೆ ಆತ್ಮಹತ್ಯೆಗೆ ಶರಣವಾಗಿರೋದು. ಕನ್ನಡದಲ್ಲಿ ಸೀರಿಯಲ್ನಲ್ಲಿ ನಾಯಕಿಯಾಗಿ ಕೂಡ ಕಾಣಿಸಿಕೊಳ್ತಿದ್ರು. ಹೌದು, ಗೀತಾ ಸೀರಿಯಲ್ ಮತ್ತು ಕೆಂಡ ಸಂಪಿಗೆ, ನೀನಾದಿನ ಸೀರಿಯಲ್ನಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ರು. ಇಂಥ ಅದ್ಭುತವಾದಂಥ ಕಾಣಿಸ್ಕೊಂಡಿದ್ದಂಥ ನಟಿ ಇದೀಗ ವಿಧಿವಶರಾಗಿರುವಂಥ ಘಟನೆ ನಡೆದಿರುವಂಥದ್ದು. ಅದು ಬೇರೆ ಯಾರಲ್ಲ, ನಂದಿನಿ CM ಅವರು. ಹೌದು, ನಂದಿನಿ ಅವರು ಈಗ ತಮಿಳಿನಲ್ಲಿ ನಾಯಕಿಯಾಗಿ ಮಾಡ್ತಿದ್ರು. ಬಟ್ ಇನ್ನು ದುರಂತ ಏನಪ್ಪ ಅಂತಂದರೆ, ಈ ತಮಿಳ್ ಸೀರಿಯಲ್ನಲ್ಲಿ ಅಭಿನಯಿಸಿದಂಥ ಸಂದರ್ಭದಲ್ಲಿ ಅಲ್ಲೇ ಅವರು ಇದಾಗಿದ್ದರು. ಆ ಸೀರಿಯಲ್ನ ಕೊನೆ ಅಂತ್ಯದ ಇದರಲ್ಲಿ ಅವರು ತೀರಿ ಹೋಗ್ತಾರೆ. ಆದಂಥ ಮಾರನೇ ದಿನವೇ ಇವರು ನೇಣುಬಿದ್ದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರೋದು ಮನೆಯಲ್ಲಿ. ಹೌದು, ಸದ್ಯ ಸರ್ಕಾರಿ ಕೆಲಸಕ್ಕೆ ಹೋಗುವಂಥ ಮನೆಯವರು ಹೇಳಿದ್ದಕ್ಕೆ ಇದೇ ಕಾರಣ ಆಯಿತು ಅಂತಲೂ ಕೂಡ ಹೇಳಲಾಗ್ತದೆ. ಹಾಗಾಗಿ ನಂದಿನಿಯವರು ಸದ್ಯ ಕೊನೆಯುಸಿರೆಳೆದಿದ್ದಾರೆ. ನಿಜಕ್ಕೂ ಕೂಡ ದುಡುಕಿನ ನಿರ್ಧಾರವನ್ನು ಮಾಡಿದ್ದಾರೆ. 22ನೇ ವಯಸ್ಸಲ್ಲಿ ನೀವು ನೀನಾದಿನ ಸೀರಿಯಲ್ನಲ್ಲಿ ಎರಡನೇ ನಾಯಕಿಯಾಗಿ, ಆಟೋ ಚಾಲಕಿಯಾಗಿ ಇವರು ಕಾಣಿಸ್ಕೊಂಡಿದ್ರು. ತುಂಬಾ ಅದ್ಭುತವಾದಂಥ ಪಾತ್ರವನ್ನು ನಿರ್ವಹಿಸಿದರು.